ನಮಸ್ಕಾರ ಗೆಳೆಯರೆ, ಮತ್ತೊಂದು ಹೊಸ ನೋಟಿಫಿಕೇಶನ್ ಒಂದಿಗೆ ನಿಮ್ಮ ಎದುರಿಗೆ ಹಾಜರಾಗಿದ್ದೇನೆ. ಈಗ ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ನಿನ್ನೆ ನಾವು ನೋಡಿದ್ವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿತ್ತು. ಇವತ್ತು ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ ಜನರಲ್ ಇನ್ಶೂರೆನ್ಸ್ ಕಂಪನಿ, ಇದು ಕೂಡ ಸರ್ಕಾರಿ ಕಂಪನಿ ಇರೋದ್ರಿಂದ ಇದರ ತಯಾರಿಯನ್ನು ಕೂಡ ನೀವು ಮಾಡಬಹುದು. ಬ್ಯಾಂಕಿಂಗ್ ತಯಾರಿ ಮಾಡ್ತಾ ಇದ್ರೆ ಇದಕ್ಕೆ ಸೆಪರೇಟ್ ಆಗಿ ಮತ್ತೇನು ತಯಾರಿಯನ್ನ ಮಾಡಬೇಕಾಗಿಲ್ಲ. ಸೇಮ್ ಟೈಪ್ ಆಫ್ ಕ್ವಶನ್ಸ್ಗಳು, ಸೇಮ್ ಪ್ಯಾಟರ್ನ್ ಇರುತ್ತೆ, ಏನೇನು ಚೇಂಜ್ ಇರೋದಿಲ್ಲ. ಸೊ ಹಾಗಾಗಿ ಇದರ ಮಾಹಿತಿಯನ್ನ ಕೂಡ ನಿಮ್ಗೆ ಕೊಡ್ಲಿಕ್ಕೆ ಬಂದಿದ್ದೇನೆ. ಸೊ ಇಲ್ಲಿ ನಮಗೆ ಒಂದು ಒಳ್ಳೆಯ ಸುದ್ದಿ ಏನಂತಂದ್ರೆ 500 ಟೋಟಲ್ ಇಡೀ ಭಾರತದಲ್ಲಿದ್ರೆ ಅದರಲ್ಲಿ 10% 50 ಹುದ್ದೆಗಳು ಕರ್ನಾಟಕಕ್ಕೆ ಬಂದಿದ್ದಾವೆ. ಸೊ ಹಾಗಾಗಿ ಈ SBI ನಷ್ಟೇ ಅಥವಾ ಅದಕ್ಕಿಂತ ಮಹತ್ವದಿದು. ಸೊ ಹಾಗಾಗಿ ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ಬಹಳಷ್ಟು ಅನುಕೂಲಗಳಿದಾವೆ. ಬ್ಯಾಂಕಿಂಗ್ ಜೊತೆಗೆ ನಾವು ಕಂಪೇರ್ ಮಾಡಿದಾಗ ಅಲ್ಲಿ ಸ್ಯಾಲರಿ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಬಹಳಷ್ಟು ಜನ ಇದಕ್ಕೂ ಕೂಡ ಅಪ್ಲೈ ಮಾಡಬಹುದು. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದೊಂದು ಬಹಳ ಒಳ್ಳೆಯ ಅವಕಾಶ. ಸೊ ಇದನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದರಲ್ಲಿ ಇರುವಂತಹ ಈ ನೋಟಿಫಿಕೇಶನ್ ನಲ್ಲಿ ಇರುವಂತಹ ಎಲ್ಲ ಮಾಹಿತಿಯನ್ನ ಇವತ್ತು ಕೊಡ್ತಾ ಇದ್ದೇನೆ. ಸೊ ಈಗಾಗಲೇ ಈಗ ನಿನ್ನೆ ಅದು ಪ್ರಾರಂಭ ಆಗಿದೆ. ನೋಟಿಫಿಕೇಶನ್ ಮೊನ್ನೆ ಬಂದಿತ್ತು, ನಿನ್ನೆ ಪ್ರಾರಂಭ ಆಗಿದೆ. ಈಗ ನಿಮಗೆ ಬಹಳ ಲೇಟ್ ಏನಾಗಿಲ್ಲ. ಸೊ ಹಾಗಾಗಿ ಇದರ ಎಲ್ಲ ಮಾಹಿತಿಯನ್ನ ನೀವು ಈಗ ತಿಳಿಯಲಿದ್ದೀರಿ. ಮೊದಲನೇದಾಗಿ ಏನೇನಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಅರ್ಹತೆ. ಏನೇನು ಅರ್ಹತೆ ಅಂತಂದ್ರೆ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲೂ ಕೂಡ ನಿಮಗೆ ಬೇಕಾಗಿರೋದೇನೋ ಡಿಗ್ರಿ ಆಗಿರ್ಬೇಕು. ಯಾವುದೇ ಪದವಿಯನ್ನ ಹೊಂದಿದ್ರೆ ಸಾಕು, ಯಾವುದೇ ಪದವಿಯನ್ನ ಈಗಾಗಲೇ ಹೊಂದಿರ್ಬೇಕು. ಸೊ ಈಗಾಗಲೇ ನಿಮ್ದೆಲ್ಲರದು ಆಗಿದೆ, ನನ್ಗೆ ಗೊತ್ತಿದೆ. ಸೊ ಈಗ ಏನೋ ಮತ್ತೇನೋ ವರ್ಷ ಎಷ್ಟಿರ್ಬೇಕು, 31 ಅಂದ್ರೆ 21ರಿಂದ 30ರವರೆಗೆ ವಯಸ್ಸಿನವರು ಎಲ್ಲರೂ ನಡೀತಾರೆ. ಸೊ 30 ವರ್ಷ ಇದೆ. ಅಸಿಸ್ಟೆಂಟ್ ಜಾಬ್ ಇದ್ರು ಕೂಡ, ಅಸಿಸ್ಟೆಂಟ್ ಅಂದ್ರೆ ಕ್ಲರಿಕಲ್ ಕೇಡರ್ಗೆ ಈಕ್ವಲೆಂಟ್ ಆಗಿರುವಂತಹ ಈ ಜಾಬ್ ಆದ್ರೂ ಕೂಡ ಇದರಲ್ಲೂ ಕೂಡ ನಿಮಗೆ ಅವಕಾಶ ಇದೆ. ಸೊ ಹಾಗಾಗಿ ನೀವು ಇದನ್ನ ಉಪಯೋಗ ಮಾಡ್ಕೋಬಹುದು. ಮತ್ತೆ 2 ವರ್ಷ ಜಾಸ್ತಿ ಕೂಡ ಇದೆ. ಕ್ಲರಿಕಲ್ ಜಾಬ್ ಆಗಿದ್ರು ಕೂಡ 28 ಇಲ್ಲ 30 ವರ್ಷ ಇದೆ. ಸೊ ಹಾಗಾಗಿ ಯಾರ್ಯಾರು ಕೊನೆಯಲ್ಲಿದ್ರು 28 ಹೋಗಿದೆ, ಅಸಿಸ್ಟೆಂಟ್ ನನಗೆ ಆಗೋದಿಲ್ಲ, ಕ್ಲರಿಕಲ್ ನಾನು ಜಾಬ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡವ್ರು ಎಲ್ಲರೂ ಕೂಡ ಇದರಲ್ಲಿ ನೀವು ಭಾಗವಹಿಸೋದು, ಇದನ್ನು ಕೂಡ ಪಾಸ್ ಆಗಿ ಮತ್ತೆ ನಿಮಗೆ ಬೇಕಾದಂತ ಜಾಬ್ ಅನ್ನ ನೀವು ಪಡಿಬಹುದು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ನೋಡಿ, ಇದರಲ್ಲಿ ವಿನಾಯಿತಿ ಕೂಡ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 5 ವರ್ಷ, ಆಮೇಲೆ ಇತರೆ ಹಿಂದುಳಿದ ವರ್ಗಗಳಿಗೆ 3 ವರ್ಷ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇದಕ್ಕೂ ಬಿಟ್ಟು ಎಕ್ಸ್ ಸರ್ವಿಸ್ ಮನ್ಗಳಿಗೆ ಮತ್ತೆ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಾದಂತಹ ವಿನಾಯಿತಿಗಳು. ಎಲ್ಲಿ ವಯಸ್ಸಿನಲ್ಲಿ ರಿಸರ್ವೇಶನ್ ಪೋಸ್ಟ್ ನಲ್ಲಿ ಇರೋದು ಬೇರೆ, ಇದು ವಯಸ್ಸಿನಲ್ಲೂ ಕೂಡ ರಿಸರ್ವೇಶನ್ ಗಳಿವೆ. ಅದಕ್ಕೆ ನಾನೇನ್ ಮಾಡ್ತೀನಿ, ನಿಮ್ಗೆ ಡಿಸ್ಕ್ರಿಪ್ಷನ್ ನಲ್ಲಿ ನೋಟಿಫಿಕೇಶನ್ ನ ಲಿಂಕ್ ಅನ್ನ ಕೊಡ್ತೀನಿ. ನೀವು ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂತ ಎಲ್ಲ ಮಾಹಿತಿ, ಉಳಿದ ಎಲ್ಲ ಅಭ್ಯರ್ಥಿಗಳು ಅದರ ಪೂರ್ತಿ ಮಾಹಿತಿಯನ್ನ ಪಡಿಬಹುದು. ಈಗ ನೆಕ್ಸ್ಟ್ ಮಹತ್ವದ ದಿನಾಂಕಗಳು. ನಿನ್ನೆಯಿಂದ 17/12/2024ರಿಂದ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಸೊ ನೀವು ಕೂಡ ಮಾಡಬಹುದು. ಟೈಮ್ ಕಡಿಮೆ ಇದೆ, 17ರಿಂದ ಕೇವಲ 1/1/2025. ಓಕೆ, 2 ವಾರ ಇದೆ, 2 ವಾರ. ಸೊ ದಯವಿಟ್ಟು ಬಹಳಷ್ಟು ಲೇಟ್ ಮಾಡದಾರದೆ ಇದೆ. 17 ಅಂತಂದ್ರೆ ಒಂದು 22ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ನ ತುಂಬಿ 22ನೇ ಡಿಸೆಂಬರ್ ಒಳಗಡೆ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಮೇಲೆ ಕೊನೆಯಲ್ಲಿ ನೀವು ಹೋದ್ರೆ, ಕೊನೆ ದಿನಾಂಕದಂದು ಹೋದ್ರೆ ಏನಾದ್ರೂ ತಪ್ಪುಗಳಾದ್ರೆ ಅದನ್ನ ಸರಿಪಡಿಸೋಕ್ಕಾಗೋದಿಲ್ಲ. ಸೊ ದಯವಿಟ್ಟು ಇನ್ನೊಂದು ವಾರದಲ್ಲಿ ಈ ಅಪ್ಲಿಕೇಶನ್ ಅನ್ನ ತುಂಬಿಡಿ. ಅದರ ಫೀಸ್ ಅನ್ನ ಕೂಡ ಹೇಳ್ತೀನಿ. ಆ ಫೀಸ್ ಅನ್ನು ತುಂಬಿ ನೀವು ಮಾಡಿಬಿಟ್ರೆ ನಿಮ್ಗೆ ಇದು ಸರಿ ಆಗುತ್ತೆ. ಬಹಳಷ್ಟು ಲೇಟ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಇದರಲ್ಲೂ ಕೂಡ 2 ಎಕ್ಸಾಮ್ಸ್ ಗಳಿರ್ತಾವೆ, ಒಂದು ಪ್ರಿಲಿಮಿನರಿ, ಒಂದು ಮೇನ್ಸ್. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡೇಟ್ ಈಗಾಗಲೇ ಕೊಟ್ಟಿದ್ದಾರೆ, 27/1/2025. ಇದು ಮಂಡೇ ಬರುತ್ತೆ, ಅಂದ್ರೆ ಸೋಮವಾರ ಈ ಎಕ್ಸಾಮಿನೇಷನ್ ನಡೆಯುತ್ತೆ. 27/1/2025. ಸೊ ಏನು ವೇಟ್ ಮಾಡ್ಬೇಕಾಗಿಲ್ಲ, ಯಾವತ್ತು ಎಕ್ಸಾಮ್ ಇದೆ ಎಲ್ಲವೂ ಕೂಡ ಗೊತ್ತಿದೆ. ಸೊ ಈಗ 1 ತಿಂಗಳು ಟೈಮ್ ಉಳ್ಕೊಂಡಿದೆ, 1 ತಿಂಗಳು 10 ದಿನ ಮಾತ್ರ. ಸೊ ಈಗಾಗಲೇ ಪ್ರಿಪರೇಷನ್ ನ ಪ್ರಾರಂಭ ಮಾಡಿರೋರು ಇನ್ನು ಎಲ್ಲಿ ಈ ವರ್ಷ ಈ IBPS ಕ್ಲರ್ಕ್, ಆಮೇಲೆ IBPS PO, IBPS RRB ಇವನ್ನೆಲ್ಲವನ್ನ ಒಂದು ವೇಳೆ ಆಗದೆ ಇದ್ರೆ ದಯವಿಟ್ಟು ಇದರ ಅವಕಾಶವನ್ನ ಪಡೆದುಕೊಳ್ಳಿ. ಸೊ ನಮ್ಗೆ SBI ಒಂದು ತಂದು ಕೊಟ್ಟಿದೆ, NISC ಅಲ್ಲಿ ಇನ್ನೊಂದು ತಂದು ಕೊಡ್ತಾ ಇದೆ. ಆಮೇಲೆ ಮೇನ್ಸ್ ಪರೀಕ್ಷೆ 2/3/2025, ಅಂದ್ರೆ 1.5 ತಿಂಗಳು ಕೂಡ ಇಲ್ಲ, 1 ತಿಂಗಳು 4 ದಿನ
ಓಕೆ, ಇದು ಸಂಡೇ ದಿನ ಬರುತ್ತೆ. ಸೊ ಈ ಎಕ್ಸಾಮಿನೇಷನ್ ಡೇಟ್ ಅನ್ನ ಈಗಾಗಲೇ ಅನೌನ್ಸ್ ಮಾಡಲಾಗಿದೆ ನೋಟಿಫಿಕೇಶನ್. ಹಾಗಾಗಿ ನಾನು ಕೊಡ್ತಾ ಇದ್ದೀನಿ, ಇದು ಸರಿಯಾದಂತ ಡೇಟ್. ಈ ದಿನಕ್ಕಂದು ಎಕ್ಸಾಮಿನೇಷನ್ ಆಗುತ್ತೆ. ಸೊ ಮೇನ್ಸ್ ಪರೀಕ್ಷೆ, ಪ್ರಿಲಿಮ್ಸ್ ಪರೀಕ್ಷೆ ಎರಡೂ ಕೂಡ ನಿಮಗೆ ಡೇಟ್ಗಳು ಗೊತ್ತಾಗಿದ್ದಾವೆ. ಸೊ ಹಾಗಾಗಿ ತಯಾರಿ ಮಾಡೋದಕ್ಕೆ ಏನೇನು ತೊಂದರೆ ಆಗಬಾರದು. ನೆಕ್ಸ್ಟ್, ಓಕೆ, ಸೊ ಇದು ನಮ್ಮ ಒಂದು ಅನೌನ್ಸ್ಮೆಂಟ್. ಸೊ 20ನೇ ಜನವರಿಗೆ, ನಿನ್ನೆ ಕೂಡ ಹೇಳಿದ್ದೆ, 20ನೇ ಜನವರಿಗೆ ಒಂದು ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಎಲ್ಲ SSC ಮತ್ತು ಬ್ಯಾಂಕಿಂಗ್, ಇನ್ಶೂರೆನ್ಸ್ ಮತ್ತು ರೈಲ್ವೇಸ್ ಗಳಿಗಾಗಿ ಒಂದು ಕಂಬೈನ್ಡ್ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಿ ಅನ್ಲಿಮಿಟೆಡ್ ಕೋಚಿಂಗ್, ನೀವು ಪಾಸ್ ಆಗುವವರೆಗೂ, ಸೆಲೆಕ್ಷನ್ ಆಗುವವರೆಗೂ, ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರೋವರೆಗೂ ನಿಮ್ಗೆ ಕೋಚಿಂಗ್ ಅನ್ನ ಕೊಡಲಾಗುತ್ತೆ. ಅದಾದ್ಮೇಲೆ ನಿಮ್ಮ ಕೋಚಿಂಗ್ ಮುಗಿದ ಮೇಲೆ, ನಿಮ್ಮ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಡೈಲಿ ಫುಲ್ ಲೆಂತ್ ಮಾಕ್ ಟೆಸ್ಟ್ ಅನ್ನ ಸಾಲ್ವ್ ಮಾಡಲಾಗುತ್ತೆ ಬೈ ಫ್ಯಾಕಲ್ಟಿ. ನೀವು ಮೊದಲೇ ದಿನ ಕ್ವಶನ್ ಪೇಪರ್ ಕೊಟ್ಟಿರ್ತೀವಿ ಫುಲ್ ಲೆಂತ್ ಮಾಕ್ ಟೆಸ್ಟ್, ಅದನ್ನ 2ನೇ ದಿನ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್, ಫ್ಯಾಕಲ್ಟಿ ಮೆಂಬರ್ಸ್ ಅದನ್ನು ಸಾಲ್ವ್ ಮಾಡ್ತೀವಿ. ನವದಿಶ ಆಪ್ ಇದೆ, ನಿಮಗೆ ಯಾವುದೇ ಆಪ್ ಜೊತೆಗೆ ಕಂಪೇರ್ ಮಾಡುವಂತ ಆಪ್ ಇದೆ, ಮತ್ತೆ ವೆಬ್ಸೈಟ್ ನಲ್ಲೂ ಕೂಡ ಬರುತ್ತೆ. ಸೊ ಹಾಗಾಗಿ ಎಕ್ಸಾಮಿನೇಷನ್ ಹೇಗೆ ಬರುತ್ತೋ ಅದೇ ರೀತಿಯಾದಂತಹ ಕ್ವಶನ್ ಪೇಪರ್ ಗಳನ್ನ ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡೋದು. ಹಾಗೆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಯಶಸ್ಸು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಆಮೇಲೆ ಎಕ್ಸಲೆಂಟ್ ಸ್ಟಡಿ ಮಟೀರಿಯಲ್ಸ್, 13 ಬುಕ್ ಗಳನ್ನ ಕೊಡಲಾಗುತ್ತೆ. 13 ಬುಕ್ಸ್ ಗಳಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಕ್ವಶನ್ಸ್ಗಳು, ಆಮೇಲೆ ಈಸಿ ಕ್ವಶನ್ಸ್, ಮೀಡಿಯಂ ಕ್ವಶನ್ಸ್ ಮತ್ತೆ ಡಿಫಿಕಲ್ಟ್ ಕ್ವಶನ್ಸ್, ಎಲ್ಲ ರೀತಿಯಾದಂತಹ ಕ್ವಶನ್ಸ್ಗಳು ಬರ್ತವೆ. ಆಮೇಲೆ ಈ ಎಲ್ಲ ಅಂದ್ರೆ ನಿಮ್ ಸೆಲೆಕ್ಷನ್ ಆಗುವವರೆಗೂ ಕೋಚಿಂಗ್ ಅನ್ನ ಕೊಟ್ಟು ಅನ್ಲಿಮಿಟೆಡ್ ಡೌಟ್ ಕ್ಲಾರಿಫಿಕೇಶನ್, ಅನ್ಲಿಮಿಟೆಡ್ ಕ್ಲಾಸಸ್, ಅನ್ಲಿಮಿಟೆಡ್ ಫುಲ್ ಲೆಂತ್ ಮಾಕ್ ಟೆಸ್ಟ್, ಇವೆಲ್ಲವೂ ಕೂಡ ಕೇವಲ 12,000 ರೂಪಾಯಿದಲ್ಲಿ. ಆಕ್ಚುಲಿ ಇರೋದು 20,000, ಬಟ್ ನೀವು 31ನೇ ಡಿಸೆಂಬರ್ ಒಳಗಡೆ ನೀವೇನಾದ್ರೂ ಅಡ್ಮಿಷನ್ ಅನ್ನು ತೆಗೆದುಕೊಂಡ್ರೆ ನಿಮಗೆ 8,000 ರೂಪಾಯಿ, 40% ಡಿಸ್ಕೌಂಟ್ ಮೇಲೆ ನಿಮಗೆ ಫೀಸ್ ಸಿಗುತ್ತೆ. ಸೊ ಹಾಗಾಗಿ 12,000 ಬರುತ್ತೆ. ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಅಡ್ರೆಸ್ ತಿಳಕೋಡಿ ಬೆಳಗಾವಿ, ಅಥವಾ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಕಳಿಸಲಾಗುತ್ತೆ. ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಮತ್ತೆ ವಾಪಸ್ ಬರೋಣ. ನಮ್ಮ ನೋಟಿಫಿಕೇಶನ್ಗೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ಕಳಿಸಬೇಕಾಗುತ್ತೆ. ಅದಕ್ಕೂ ಕೂಡ ಲಿಂಕ್ ಅನ್ನ ಕೊಡ್ತೀನಿ ನಾನು, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇದಕ್ಕೆ ಅರ್ಜಿ ಶುಲ್ಕ ಎಷ್ಟಿದೆ ಅಂತಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಕಲಚೇತನ ಇವರೆಲ್ಲರಿಗೂ ಕೂಡ ಕೇವಲ 100 ರೂಪಾಯಿ ಇದೆ. ಆಮೇಲೆ ಇತರರಿಗೆ 850 ರೂಪಾಯಿ. ಸೊ ಇಷ್ಟನ್ನು ತುಂಬಿ ನೀವು ಅಪ್ಲಿಕೇಶನ್ ತುಂಬಬಹುದು. ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದಾವೆ ಅಂತಂದ್ರೆ, ಕರ್ನಾಟಕದಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಬೆಳಗಾವಿ, ಬೆಂಗಳೂರು, ಗುಲಬರ್ಗ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಈ ಎಲ್ಲ ಕಡೆಗೂ ಕೂಡ ನಿಮಗೆ ಪರೀಕ್ಷಾ ಕೇಂದ್ರಗಳಿದಾವೆ. ಆದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಕೇವಲ ಬೆಂಗಳೂರಿನಲ್ಲಿದೆ. ಮೇನ್ಸ್ ಎಕ್ಸಾಮಿನೇಷನ್ ಅಂದ್ರೆ ಪ್ರಿಲಿಮ್ಸ್ ಪಾಸ್ ಮಾಡಿದ ಮೇಲೆ ಮಾರ್ಚ್ ನಲ್ಲಿ ನೀವು ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಬೆಂಗಳೂರಿನಲ್ಲಿ ಬರೆದು ನೀವು ಜಾಬ್ ಅನ್ನ ಪಡಿಬಹುದು. ಸೊ ಇದಕ್ಕೆ ತಯಾರಿಯನ್ನ ಪ್ರಾರಂಭ ಈಗಲೇ ಮಾಡಿ. ಆಮೇಲೆ ಏನೇನು ಪ್ರಿಲಿಮಿನರಿ ಪರೀಕ್ಷೆ ಏನೇನಿರುತ್ತೆ ಅಂತ ಈಗಾಗಲೇ ಅದರ ಎಲ್ಲ ಪ್ಯಾಟರ್ನ್ ಅನ್ನು ನೋಡ್ಕೊಳ್ಳೋಣ. ಏನು ಇಲ್ಲ, ಬ್ಯಾಂಕಿಂಗ್ ಎಕ್ಸಾಮಿನೇಷನ್ SBI ಇತ್ತು ಹಂಗೆ ಸೇಮ್ ಇದೆ. ಇಂಗ್ಲಿಷ್ ನಲ್ಲಿ 30 ಕ್ವಶನ್ಸ್ಗಳು, 30 ಮಾರ್ಕ್ಸ್ಗಳು, 20 ನಿಮಿಷ. ಡ್ಯೂರೇಷನ್ ಎಷ್ಟಿದೆ? 20 ನಿಮಿಷ. ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ 35 ಮಾರ್ಕ್ಸ್ಗಳು, 35 ಕ್ವಶನ್ಸ್, 35 ಮಾರ್ಕ್ಸ್ಗಳು, 20 ನಿಮಿಷ ಇದೆ. ಆಮೇಲೆ ರೀಸನಿಂಗ್ ಎಬಿಲಿಟಿಗೆ 35 ಪ್ರಶ್ನೆಗಳು, 35 ಮಾರ್ಕ್ಸ್ ಮತ್ತೆ 20 ನಿಮಿಷ ಇರುತ್ತೆ. ಸೊ ಟೋಟಲಿ 100 ಕ್ವಶನ್ಸ್, 100 ಮಾರ್ಕ್ಸ್ಗಳು, ಒಟ್ಟಿಗೆ 60 ನಿಮಿಷ ಟೈಮ್ ಇರುತ್ತೆ. ಎಷ್ಟು? 60 ನಿಮಿಷ ಟೈಮ್ ಇರುತ್ತೆ. ಸೊ 60 ನಿಮಿಷದಲ್ಲಿ ಇದನ್ನ ಮಾಡಬಹುದು. ಹಾಗಾಗಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಸೇಮ್, ಎಲ್ಲ ಬ್ಯಾಂಕಿಂಗ್ ಹೇಗಿದೆಯೋ ಹಾಗೆ ಕ್ವಶನ್ಗಳು ಅದೇ ರೀತಿ ಇರ್ತವೆ, ಪ್ಯಾಟರ್ನ್ ಅದೇ ರೀತಿ ಇರುತ್ತೆ, ಡಿಫಿಕಲ್ಟಿ ಲೆವೆಲ್ ಕೂಡ ಅದೇ ರೀತಿ ಇರುತ್ತೆ. IBPS ಕ್ಲರ್ಕ್ ಬರದ ಹಾಗೆ. ಆಮೇಲೆ ಮುಖ್ಯ ಪರೀಕ್ಷೆಯಲ್ಲಿ ನೋಡ್ರಿ, ಇದರಲ್ಲಿ ಏನೇನು ಕನ್ಫ್ಯೂಷನ್ ಮಾಡಲ್ಲ ಅವರು. ಈ ಎಲ್ಲ ಸಬ್ಜೆಕ್ಟ್ ಗಳಿಗೂ ಕೂಡ 40 ಮಾರ್ಕ್ಸ್ ಕ್ವಶನ್ಸ್ ಗಳಿದಾವೆ. ಎಲ್ಲಕ್ಕೂ ಕೂಡ 50 ಕ್ವಶನ್ ಗಳಿರ್ತವೆ. ಅದ್ರ ನೆನಪಿನಲ್ಲಿ ಎರಡಕ್ಕೂ ಕೂಡ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಗಳಿರ್ತವೆ, 1/4 ನೆಗೆಟಿವ್ ಮಾರ್ಕ್ಸ್ ಗಳಿರ್ತವೆ. ಏನೇನು ಸಬ್ಜೆಕ್ಟ್ ಗಳಿದಾವೆ? ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ, ಆಮೇಲೆ ಟೆಸ್ಟ್ ಆಫ್ ರೀಸನಿಂಗ್ ಇದೆ, ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ, ಕಂಪ್ಯೂಟರ್ ನಾಲೆಜ್ ಅಂದ್ರೆ RRB PO ಮತ್ತು RRB ಕ್ಲರ್ಕ್ ಬರ್ತಲ್ಲ ಆ ತರ ಕಂಪ್ಯೂಟರ್ ನಾಲೆಜ್ ನ 40 ಪ್ರಶ್ನೆಗಳು, 50 ಮಾರ್ಕ್ಸ್ ಇದಾವೆ. ದಯವಿಟ್ಟು ನೋಡಿ, ಇದು ಬಹಳ ಮಹತ್ವದ್ದು. ಯಾಕಂದ್ರೆ ಕಂಪ್ಯೂಟರ್ ನಾಲೆಜ್ ತುಂಬಾ ಚಿಕ್ಕ ಸಿಲೆಬಸ್ ಇರುತ್ತೆ, ಉಳಿದ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಸಿಲೆಬಸ್ ಅತಿ ಕಡಿಮೆ ಇರುತ್ತೆ. ಎರಡನೇದ್ದು
ಇದರಲ್ಲಿ ಸಾಲ್ವ್ ಮಾಡುವಂಥದ್ದು ಏನೂ ಇರೋದಿಲ್ಲ, ಏನನ್ನು ಬರಿಬೇಕಾಗಿಲ್ಲ. ನಿಮಗೆ ನೆನ್ಪಿನಲ್ಲಿ ಎಷ್ಟು ಉಳಿತೋ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು. ಮತ್ತೆ ಇದು ಲಿಮಿಟೆಡ್ ಇರೋದ್ರಿಂದ, ಇದೇನಿದು ಲಿಮಿಟೆಡ್ ಸಿಲೆಬಸ್ ಇರೋದ್ರಿಂದ ನೀವು ಸರಿಯಾಗಿ ಪ್ರಿಪರೇಷನ್ ಮಾಡಿದ್ರೆ ಮೇನ್ಸ್ ನಲ್ಲಿ ಇದು ಬಹಳ ಒಳ್ಳೆ ಕೈ ಹಿಡಿಯುತ್ತೆ ನಿಮಗೆ. ಆಮೇಲೆ ಜನರಲ್ ಅವೇರ್ನೆಸ್ಗೂ ಕೂಡ ಹಾಗೆ ಇದೆ, 40 ಕ್ವಶನ್ಸ್ಗಳು 50 ಮಾರ್ಕ್ಸ್. ಬಟ್ ಇದು ಮಾತ್ರ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನಿಮಗೆ ಬಹಳ ಬಹಳ ಒಳ್ಳೆ ಅವಕಾಶ ಇದೆ. ಕಂಪ್ಯೂಟರ್ ನಾಲೆಜ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಸರಿಯಾಗಿ ಬೈ ಹಾರ್ಟ್ ಮಾಡ್ಕೊಂಡು ಹೋಗ್ಬಿಡಿ, ಸರಿಯಾಗಿ ಅಂತ ಮಾರ್ಕ್ಸ್ ಬರುತ್ತೆ. ಸೊ ಟೋಟಲ್ 200 ಮಾರ್ಕ್ಸ್ಗಳು, 200 ಕ್ವಶನ್ಸ್ಗಳು 250 ಮಾರ್ಕ್ಸ್ಗಳು ಇರ್ತವೆ. 120 ನಿಮಿಷ ಅಂದ್ರೆ 2 ತಾಸುಗಳ ಎಕ್ಸಾಮಿನೇಷನ್ ಇರುತ್ತೆ. ಸೊ ಎಲ್ಲ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೀನಿ. ನೀವೆಲ್ಲರೂ ಕೂಡ ಇದಕ್ಕಾಗಿ ಪ್ರಿಪರೇಷನ್ ಪ್ರಾರಂಭ ಮಾಡಿ. ನಿಮಗೆ ಏನಾದರೂ ಮಾಹಿತಿ ಬೇಕಾಗಿದ್ರೆ, ಏನಾದ್ರು ತೊಂದರೆ ಇದ್ರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಮತ್ತೆ ಮುಂದಿನ ವರ್ಷ ಈ ರೀತಿಯಾದಂತಹ ನೀವು ಯಾರ್ಯಾರು ಈಗಾಗಲೇ ಎಕ್ಸಾಮಿನೇಷನ್ ಪ್ರಿಪರೇಷನ್ ಪ್ರಾರಂಭ ಮಾಡಿಲ್ವೋ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ನಾವು 20ನೇ ಜನವರಿಗೆ ಒಂದು ಹೊಸ ಬ್ಯಾಚ್ ಮಾಡ್ತಾ ಇದೀವಿ. ಆ ಬ್ಯಾಚ್ ನಲ್ಲಿ ನೀವೆಲ್ಲ ಸೇರ್ಬೋದು. ಬ್ಯಾಂಕಿಂಗ್, SSC, ಇನ್ಶೂರೆನ್ಸ್ ಮತ್ತು ರೈಲ್ವೇಸ್ಗಾಗಿ ಎಲ್ಲ ರೀತಿಯಾದಂತಹ ಕೋಚಿಂಗ್ ಅನ್ನ ಕಂಪ್ಲೀಟ್ ಅಂದ್ರೆ ಎದಕ್ಕಂತ ಹೇಳ್ರಿ, ನೀವು ಸೆಲೆಕ್ಷನ್ ಆಗೋವರೆಗೂ ಎಲ್ಲ ಸ್ಟೇಜಸ್ ನಲ್ಲಿ ನಿಮಗೆ ಯಾವ್ದು ಕೋಚಿಂಗ್ ಕೊಡ್ತಾರೋ ಅದಕ್ಕೆ ಕಂಪ್ಲೀಟ್ ಕೋಚಿಂಗ್ ಅಂತೀವಿ. ನಾವು ಕೊಡ್ತಾ ಇರೋದು ಕಂಪ್ಲೀಟ್ ಕೋಚಿಂಗ್, ಸಂಪೂರ್ಣವಾದಂತಹ ತರಬೇತಿ ಎಲ್ಲಾದ್ರೂ ಸಿಗುತ್ತೆ ಅಂತಂದ್ರೆ ಅದು ನವದಿಶಾದಲ್ಲಿ ಮಾತ್ರ. ಸೊ ದಯವಿಟ್ಟು ಇದರ ಅವಕಾಶವನ್ನ ಪಡೆದುಕೊಳ್ಳಿ. ಇದರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಾದ್ರೆ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ದಯವಿಟ್ಟು ಫೋನ್ ಮಾಡಿ, ನಿಮಗೆ ಎಲ್ಲ ಮಾಹಿತಿಯನ್ನ ನಿಮಗೆ ಕೊಡಲಾಗುತ್ತೆ. ಸೊ ಹಿಂದೆ ನೀವು ನಮಗೆ ಕರೆ ಮಾಡಿ, ನೀವು ಬೇಕಾದ್ರೆ ಕೋಚಿಂಗ್ ಬನ್ನಿ, ಬೇಕಾದ್ರೆ ಬಿಡಿ. ಅಥವಾ ನಿಮಗೆ ಬೇರೆ ಯಾವ್ದಾದ್ರು ಎಕ್ಸಾಮ್ ಬಗ್ಗೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಏನಾದ್ರೂ ಮಾಹಿತಿ ಬೇಕಾದ್ರೂ ಕೂಡ ನೀವು ಕಾಲ್ ಅನ್ನ ಮಾಡಬಹುದು, ಅಥವಾ ಕೋಚಿಂಗ್ ಅನ್ನ ಪಡೆದು ನೀವು ಯಶಸ್ಸನ್ನ ಪಡಿಬಹುದು. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಆದ್ರೆ ಹೋಗೋಕ್ಕಿಂತ ಮೊದಲು ನಾವು ಹೇಳುವಂತದ್ದೇನು, ಎಲ್ಲಿಯವರೆಗೆ ಗೆಲ್ಲುವುದಿಲ್ಲವೋ ಅಲ್ಲಿವರೆಗೆ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.